हिंदू समाजासाठी सुरू असलेल्या जातीय जनगणनेत कॉलम 8मध्ये धर्म हिंदू, कॉलम 9मध्ये जात वीरशैव लिंगायत ए 1524 आणि कॉलम 10मध्ये त्याची उपजात लिहावी अशी मागणी माजी विधान परिषद सदस्य महांतेश कवटगीमठ यांनी केली. सोमवारी बेळगाव येथे पत्रकार परिषदेत बोलताना त्यांनी सांगितले की हिंदू मागासवर्ग आयोगाचे कांताराजू अहवाल नाकारल्यानंतर सिद्धरामय्या सरकारने मधुसूदन यांच्या नेतृत्वाखाली नवीन समिती रचून आजपासून सामाजिक शैक्षणिक सर्वेक्षणाला सुरुवात केली आहे. भाजपने या सर्वेक्षणाचे स्वागत केले आहे, पण त्याच्या पद्धतीला विरोध दर्शवला आहे. ವಿರೋಧ ಮಾಡಿ ಅದನ್ನು ತಿರಸ್ಕರಿಸಿದ ನಂತರ ಸಿದ್ದರಾಮಯ್ಯನವರ ಸರ್ಕಾರ ಮತ್ತೊಮ್ಮೆ ಮಧುಸೂದನ್ ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ಹೊಸ ಸಮಿತಿಯನ್ನು ರಚನೆ ಮಾಡಿ ಇವತ್ತು 22ನೇ ತಾರೀಕಿನಿಂದ ಹಿಂದುಳಿದ ವರ್ಗಗಳ ಆಯೋಗ ಹಿಂದುಳಿದ ವರ್ಗಗಳ ಸಾಮಾಜಿಕ ಶೈಕ್ಷಣಿಕ ಸರ್ವೆಯನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದೆ. ಭಾರತೀಯ ಜನತಾ ಪಕ್ಷ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯೇಂದ್ರ ಅವರು ಮತ್ತು ನಮ್ಮೆಲ್ಲ ಪಕ್ಷದ ನಾಯಕರು ಹಿಂದುಳಿದ ಆಯೋಗದ ಸರ್ವೆಯನ್ನು ನಾವು ಸ್ವಾಗತ ಮಾಡಿದ್ದೀವಿ. ಆದರೆ ಮಾಡ್ತಕ್ಕಂಥ ರೀತಿಯನ್ನು ನಾವು ವಿರೋಧ ಮಾಡಿದ್ದೀವಿ. ಅದು ಹಿಂದೂ ಜಾತಿ ಜನಾಂಗಗಳನ್ನು ಒಡೆಯತಕ್ಕಂಥ ವಿಚಾರ ಇರಬಹುದು. ವಿಶೇಷವಾಗಿ ಹಿಂದೂ ಸಮಾಜದ ಪಂಗಡಗಳ ಹಿಂದೆ ಕ್ರಿಶ್ಚಿಯನ್ ಪದವನ್ನು ಬಳಸ್ತಕ್ಕಂಥ ವಿಚಾರ. ಈ ವಿಷಯವನ್ನು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ವರ್ಗದ ಜಾತಿ ಜನಾಂಗದ ಜನರು ಇದನ್ನು ವಿರೋಧ ಮಾಡಿದ್ದನ್ನು ತಾವೆಲ್ಲರೂ ಮಾಧ್ಯಮದಲ್ಲಿ ಗಮನಿಸಿದಿರಿ. ಇವತ್ತು ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವಿಚಾರ ಕ್ರಿಶ್ಚಿಯನ್ ಪದವನ್ನು ನಾವು ಬಿಟ್ಟಿದ್ದೀವಿ ಅಂತಕ್ಕಂಥ ಮಾಧ್ಯಮದ ಹೇಳಿಕೆಯನ್ನು ನಾವು ನೋಡಿದ್ದೀವಿ. ಆದರೆ ಸರ್ಕಾರದ ಪ್ರಕಟಣೆಯನ್ನು, ಆಯೋಗದ ಪ್ರಕಟಣೆಯನ್ನು ನಾವು ಇನ್ನೂವರೆಗೆ ನಾವು ನೋಡಿಲ್ಲ. ಆ ಎಲ್ಲ ವಿಚಾರಗಳಲ್ಲಿ ಸನ್ಮಾನ್ಯ ಜಿರ್ಲಿ ಅವರು ತಮಗೆ ಬ್ರೀಫಿಂಗ್ ಮಾಡಲಿದ್ದಾರೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಸಮಾಜ ವೀರಶೈವ ಲಿಂಗಾಯತ ಸಮಾಜ. ಈ ವಿಚಾರವಾಗಿ ಕೆಲವೊಂದು ವಿಷಯಗಳನ್ನು ತಮ್ಮ ಮುಖಾಂತರ ಇಡೀ ನಾಡಿನ ಜನತೆಗೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ವೀರಶೈವ ಮತ್ತು ಲಿಂಗಾಯತ ಇವು ಸಮಾನಾರ್ಥಕ ಪದಗಳು. ವೀರಶೈವ ಲಿಂಗಾಯತ ಜನಾಂಗವು ಈ ರಾಜ್ಯದ ಒಂದು ಪ್ರಮುಖ ಜನಾಂಗವಾಗಿದೆ. ಕಾನೂನು ಪ್ರಕಾರ ಇಂದಿಗೂ ವೀರಶೈವ ಲಿಂಗಾಯತ ಜನಾಂಗವು ಹಿಂದೂ ಧರ್ಮದ ಭಾಗವಾಗಿದೆ. ವೀರಶೈವ ಲಿಂಗಾಯತ ಜನಾಂಗವು ಸನಾತನ ಹಿಂದೂ ಧರ್ಮದಲ್ಲಿರುವ ಪ್ರತಿಯೊಂದು ವೃತ್ತಿ ಮಾಡುವ, ಅಂದರೆ ಕಾಯಕವನ್ನು ಮಾಡುವ ಎಲ್ಲ ಜಾತಿಗಳನ್ನು ಒಳಗೊಂಡಿದೆ. ಮಹಾತ್ಮ ಬಸವೇಶ್ವರರು ಮತ್ತು ಸಮಕಾಲೀನ ಶರಣರು ಪ್ರತಿಪಾದಿಸಿದ ಸಮಾನತೆಯ ತತ್ವಗಳನ್ನು ಒಪ್ಪಿ ಹಿಂದೂ ಧರ್ಮದ ಎಲ್ಲ ಜಾತಿಗಳ ಜನರು ವೀರಶೈವ ಲಿಂಗಾಯತರಾಗಿದ್ದಾರೆ. ವೀರಶೈವ ಲಿಂಗಾಯತಕ್ಕೆ ಇನ್ನೂ ಒಕ್ಕೂಟ ಸರ್ಕಾರದವರು ಪ್ರತ್ಯೇಕ ಧರ್ಮ ಎಂಬ ಮಾನ್ಯತೆಯನ್ನು ನೀಡಿರುವುದಿಲ್ಲ. ಆದರೆ ವೀರಶೈವ ಲಿಂಗಾಯತ ನಿಶ್ಚಿತವಾಗಿಯೂ ಒಂದು ಜಾತಿಯಲ್ಲ. ಅದನ್ನು ಹಿಂದೂ ಧರ್ಮದ ಒಂದು ಪರಂಪರೆ, ಸಂಪ್ರದಾಯ, ಪಂಥ ಎಂದು ಪರಿಗಣಿಸುವುದು ಸರಿಯಾದ ಕ್ರಮವಾಗಿದೆ. ವೀರಶೈವ ಲಿಂಗಾಯತ ಪರಂಪರೆ, ಸಂಪ್ರದಾಯ, ಪಂಥದಲ್ಲಿ ಹಿಂದೂ ಧರ್ಮದ 100ಕ್ಕೂ ಹೆಚ್ಚು ಜಾತಿಗಳು ಸೇರಿರುತ್ತವೆ. ಇವುಗಳಲ್ಲಿನ ಹೆಚ್ಚು ಜಾತಿಗಳು ಸಮಾಜದ ತಳ ಸಮುದಾಯಗಳಿಗೆ ಸೇರಿದ ಜಾತಿಗಳಾಗಿವೆ. ದಿನಾಂಕ 22/9/2025 ಜರುಗಲಿರುವ ಜಾತಿ ಜನಗಣತಿಯಲ್ಲಿ ಕರ್ನಾಟಕದ ಅಖಂಡ ವೀರಶೈವ ಲಿಂಗಾಯತ ಸಮಾಜವು ಧರ್ಮ ಹಾಗೂ ಜಾತಿ ಉಪಜಾತಿ ವಿವರಗಳನ್ನು ನಮೂದಿಸಲು ಮಾಧ್ಯಮದ ಮುಖಾಂತರ ನಾಡಿನ ಜನತೆಯನ್ನು ವಿನಂತಿಸಲಿಕ್ಕೆ ಬಯಸ್ತಾ ಇದ್ದೀನಿ, ಸಮಾಜವನ್ನು ವಿನಂತಿಸಲಿಕ್ಕೆ ಬಯಸ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಇತ್ತೀಚೆಗೆ ನಡೆದ ಐತಿಹಾಸಿಕ ಸಭೆಯಲ್ಲಿ ವೀರಶೈವ ಲಿಂಗಾಯತ ಹಿಂದೆ, ಇಂದು ಮತ್ತು ಮುಂದೆ ಎಂದೆಂದೂ ಒಂದೇ ಎಂಬ ಅಖಿಲ ಭಾರತ ವೀರಶೈವ ಮಹಾಸಭೆಯ ಘೋಷಣೆಯನ್ನು ಮುಕ್ತಕಂಠದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿ ಧರ್ಮದ ಕಾಲಂನಲ್ಲಿ ಏನನ್ನು ನಮೂದಿಸಬೇಕು ಎಂಬುದನ್ನು ಅವರವರ ವಿವೇಚನೆಗೆ ಮುಕ್ತವಾಗಿರಿಸಿದ ಹುಬ್ಬಳ್ಳಿಯ
19/9/2025 ಏಕತಾ ಸಮಾವೇಶದ ನಿರ್ಣಯವನ್ನು ಶ್ಲಾಘಿಸುತ್ತೇವೆ. ಈ ಎರಡು ಸಮಾವೇಶಗಳ ನಿರ್ಣಯಗಳ ಆಧಾರದಲ್ಲಿ ಕಾನೂನು ಪರಿಣಿತರ ಅಭಿಪ್ರಾಯ ಪಡೆಯಲಾಗಿ ಹಿಂದೂ ಧರ್ಮದಲ್ಲಿ ಮಾತ್ರ ಲಭ್ಯವಿರುವ ಕಾನೂನಿನ ಜಾತಿ ಉಪಜಾತಿ ಆಧಾರಿತ ಮೀಸಲಾತಿ ಸೌಲಭ್ಯಗಳು ಈಗಾಗಲೇ ಹಲವು ವೀರಶೈವ ಲಿಂಗಾಯತ ಉಪಪಂಗಡಗಳಿಗೆ ಲಭಿಸುತ್ತಿದ್ದು ಅವುಗಳಿಂದ ಯಾವ ಉಪಪಂಗಡವು ವಂಚಿತವಾಗಬಾರದೆಂದಲ್ಲಿ ಧರ್ಮದ ಕಾಲಮ್ನ 8ರಲ್ಲಿ ಹಿಂದೂ ಎಂತಲೂ ಜಾತಿಯ ಕಾಲಮ್ 9ರಲ್ಲಿ ವೀರಶೈವ ಲಿಂಗಾಯತ್ ಕಾಮದಲ್ಲಿ A-1524 ಎಂತಲೂ ಮತ್ತು ಉಪಜಾತಿ ಕಾಲಮ್ನಲ್ಲಿ 10ರಲ್ಲಿ ಅವರವರ ಉಪಜಾತಿಗಳ ವಿವರಗಳನ್ನು ನಮೂದಿಸಬೇಕೆಂದು ಕರ್ನಾಟಕ ರಾಜ್ಯದ ಅಖಂಡ ವೀರಶೈವ ಲಿಂಗಾಯತ ಸಮಾಜಕ್ಕೆ ವಿನಂತಿಸ್ತಾ ಇದ್ದೀವಿ. ಸಮಾಜದ ಎಲ್ಲ ಬಂಧುಗಳು ಯಾವುದೇ ಗೊಂದಲಗಳಿಂದ ಪ್ರಭಾವಿತರಾಗದೆ ಮೇಲೆ ಹೇಳಿದ ರೀತಿ ಧರ್ಮ ಹಿಂದೂ, ಜಾತಿ ವೀರಶೈವ ಲಿಂಗಾಯತ ಮತ್ತು ಅವರವರ ಉಪಜಾತಿಗಳನ್ನು ನಮೂದಿಸಿ ಇಡೀ ಸಮಾಜದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ರಾಜಕೀಯ ಭವಿಷ್ಯಕ್ಕೆ ಸುಭದ್ರ ತಳಹದಿ ನಿರ್ಮಾಣ ಮಾಡಬೇಕೆಂದು ಮಾಧ್ಯಮದ ಸ್ನೇಹಿತರಿಗೆ ಮುಖಾಂತರ ನಾಡಿನ ಜನತೆಯನ್ನು ಸಮಾಜವನ್ನು ವಿನಂತಿಸ್ತಾ ಇದ್ದೀನಿ. ಕಾಲಮ್ ನಂಬರ್ 8 ಧರ್ಮ ಹಿಂದೂ, ಕಾಲಮ್ ನಂಬರ್ 9 ಜಾತಿ ವೀರಶೈವ ಲಿಂಗಾಯತ, A-1524 ಕಾಲಮ್ ನಂಬರ್ 10 ಉಪಜಾತಿ ಅವರವರ ಉಪಜಾತಿಗಳನ್ನು ನಮೂದಿಸಬೇಕಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನೋಡಿ ದಯವಿಟ್ಟು ಐ ವಿಲ್ ಕ್ಲಾರಿಫೈ ದಿಸ್ ಇಶ್ಯೂ. ಈಗ ತಮಗೆ ಗೊತ್ತಿರುವ ಹಾಗೆ ಈ ಒಂದು ಏನು ಧರ್ಮ ಕಾಲಮ್ನಲ್ಲಿ ಈಗಾಗಲೇ ಇರ್ತಕ್ಕಂಥ ದೇರ್ ಆರ್ ರಿಕಗ್ನೈಸ್ಡ್ ಧರ್ಮಗಳು. ಅದು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಸಿಖ್ ಇರ್ಬೋದು, ಇಸಾಯಿ ಇರ್ಬೋದು. ಅದರ ಜೊತೆಗೆ ಸಿದ್ದರಾಮಯ್ಯನವರು ಮತ್ತೊಂದು ಪದ ಜೋಡಿಸಿದ್ದಾರೆ, ಯಾವುದು ನಾಸ್ತಿಕರು ಹಾಗೂ ಇತರೆ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ಅಂದರೆ ಇತರೆ ಡು ನಾಟ್ ಹ್ಯಾವ್ ಎನಿ ರಿಕಗ್ನಿಷನ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಅದಕ್ಕಾಗಿ ಇವತ್ತು ನಾವು ಸ್ಪಷ್ಟತೆಯಿಂದ ಹೇಳ್ತಾ ಇದ್ದೀವಿ, ವೀರಶೈವ ಲಿಂಗಾಯತರು ಧರ್ಮದ ಕಾಲಮ್ನಲ್ಲಿ ಹಿಂದೂ ಅಂತೇಳಿ ಬರೆಸಬೇಕು ಅಂತಕ್ಕಂಥ ಸ್ಪಷ್ಟ ನಿಲುವನ್ನು ನಾವೆಲ್ಲರೂ ತೆಗೆದುಕೊಂಡಿದ್ದೀವಿ. ಸಮಾಜ ಬಾಂಧವರಿಗೆ ಮಾಧ್ಯಮದ ಮುಖಾಂತರ ಈ ಮೆಸೇಜನ್ನು ಕೊಡಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಇಲ್ಲ, ಅದು ಹೇಳ್ತೀವಿ. ಐ ವಿಲ್ ಕ್ಲಾರಿಫೈ. ಈಗ ಸರ್ ಉಳ್ಕಿದ ವಿಷಯ ಹೇಳ್ತಾರೆ, ಆಮೇಲೆ ಐ ವಿಲ್ ಕ್ಲಾರಿಫೈ ದಟ್ ಇಶ್ಯೂ. जिर्ली सर ಮುಂದಿನ ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕು. भाजप नेते MB जिर्ली म्हणाले की मागासवर्ग आयोगाचे अध्यक्ष मधुसूदन यांनी जातीय जनगणना दडवून ठेवल्याचे वक्तव्य केले आहे. त्यामुळे राज्यातील लोकांमध्ये संभ्रम निर्माण झाला आहे. यावेळी भाजप जिल्हाध्यक्ष सुभाष पाटील, आमदार शशिकला जोल्ले, माजी आमदार संजय पाटील यांच्यासह इतर मान्यवर यावेळी उपस्थित होते. विनोद कोलकार, KMM मराठी, बेळगाव.